ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ಸಂಜೆ ಟೀ ಜೊತೆ ಏನಾದರೂ ತಿಂಡಿ ಎಲ್ಲ ಬೇಕಾದರೆ ಸುಲಭವಾಗಿ ಮಾಡುವಂಥ ಒಂದು ತಿಂಡಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು ಬಜ್ಜಿ ತುಂಬ ಚೆನ್ನಾಗಿರುತ್ತೆ, ಸುಲಭವಾಗಿ ಮಾಡ್ಕೋಬಹುದು. ಬನ್ನಿ ನೋಡೋಣ, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ, ನಾನಿಲ್ಲಿ 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ, ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ತಗೋಬಹುದು. ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ನೈಸಾಗಿ ಕಟ್ ಮಾಡ್ಕೊಂಡ್ರಾಯ್ತು. ಚಿಕ್ಕ ಈರುಳ್ಳಿ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಆಮೇಲೆ ಒಂದು ಪೊಟೇಟೊ ಸ್ವಲ್ಪ ದೊಡ್ಡ ಸೈಜ್ ಪೊಟೇಟೊ, ಅದು ಕಟ್ ಮಾಡುವಾಗ ನೋಡಿ ಈ ಥರ ಕಟ್ ಮಾಡಿದ್ರಾಯ್ತು. ನಾವು ನಾರ್ಮಲಾಗಿ ಫ್ರೆಂಚ್ ಫ್ರೈಸ್ಗೆಲ್ಲ ಕಟ್ ಮಾಡ್ತೀವಲ್ಲ, ಆ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಹಸಿಮೆಣಸೆಲ್ಲ ಹಾಕುವಾಗ ಸ್ವಲ್ಪ ಜಾಸ್ತಿ ಹಾಕಿ, ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತೆ. ನೋಡಿಕೊಂಡು ಬೇಕಾದಷ್ಟು ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಫಸ್ಟ್ ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡುವಾಗ ಈ ಥರ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಅಂದರೆ ಒಂದು 10ರಿಂದ ಒಂದು 15 ನಿಮಿಷ ಸಾಕು. ಅದಕ್ಕಿಂತ ಜಾಸ್ತಿ ಟೈಮ್ ಬೇಕಂತಿಲ್ಲ. ಅದು ಉಪ್ಪು ಹಾಕಿ ಈ ಥರ ಈರುಳ್ಳಿ ಮತ್ತು ಪೊಟೇಟೊ ಎಲ್ಲ ಮಿಕ್ಸ್ ಮಾಡುವಾಗ ಅದು ನೀರೆಲ್ಲ ಬಿಟ್ಟು ಬರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡುವಾಗ ಆ ನೀರು ಬಿಟ್ಟು ಬರುವ ತನಕ ಸ್ವಲ್ಪ ಹೊತ್ತು ಇದು ಇಟ್ಟರಾಯ್ತು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಇವಾಗ ಈರುಳ್ಳಿ ಮತ್ತು ಪೊಟೇಟೊ ಎಲ್ಲ ಈ ಟೈಮಲ್ಲಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನೀರು ನೋಡಿ, ಇಷ್ಟು ನೀರುಂಟು. ಇದು ನೀರು ತೆಗಿಬೇಕು. ಇದೇ ನೀರಿಗೆ ನಾವು ಹಿಟ್ಟು ಹಾಕಿ ಕಲಿಸಿದ್ರೆ ಅದು ನೀರೆಲ್ಲ ಜಾಸ್ತಿ ಆಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ನೀರು ತೆಗಿಬೇಕು. ಇದೇ ನೀರು ಮತ್ತೆ ನಾವು ಸೇಮ್ ನೀರು ಹಾಕಿ ಮಿಕ್ಸ್ ಮಾಡಿದ್ರಾಯ್ತು. ಅದು ಬೇಕಾದಷ್ಟು ನೋಡಿಕೊಂಡು ನೀರೆಲ್ಲ ತೆಗೆದಿದ್ದೇನೆ. ಆಮೇಲೆ ಇದಕ್ಕೆ 3/4 ಕಪ್ಪು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನು ಕಡಲೆ ಹಿಟ್ಟು ನೋಡಿಕೊಂಡು, ಹಿಟ್ಟು ಬೇಕಾದರೆ ನಮಗೆ ಮತ್ತೆ ಹಾಕ್ಬೋದು, ನಾನು ಹೇಳ್ತೀನಿ. ಆಮೇಲೆ ನೋಡಿ, 1 ಕ್ಯೂಬ್ ಚಿಕನ್ ಸ್ಟೋಕ್ ಹಾಕ್ತಾ ಇದ್ದೀನಿ. ಇದು ಬೇಕಾದರೆ ಮಾತ್ರ ಹಾಕಿದ್ರಾಯ್ತು. ಹಾಕಿದರೆ ಚೆನ್ನಾಗಿರುತ್ತೆ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೇಕಾದರೆ ಮಾತ್ರ ಹಾಕಿದ್ರಾಯ್ತು, ಇದ್ರೆ ಹಾಕಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಬೇಕಾದಷ್ಟು ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್, ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಇದು ಜೀರಿಗೆ ಪುಡಿ, ಅದೊಂದು 3/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ಕಸೂರಿ ಮೇಥಿ, ಅದು ನೋಡಿ ಈ ಥರ ಫ್ಲೇವರ್ ನೋಡಿಕೊಂಡು ಬೇಕಾದಷ್ಟು ಹಾಕಿದ್ರಾಯ್ತು. ಆಮೇಲೆ ಸ್ವಲ್ಪ 1 ಸ್ಪೂನು ಎಕ್ಸ್ಟ್ರಾ ಇದು ಕಡಲೆ ಹಿಟ್ಟು ಹಾಕಿದ್ದೇನೆ. ಬೇಕು ನೋಡಿಕೊಂಡು ನಮಗೆ ಹೆಚ್ಚು ಕಮ್ಮಿ ಬೇಕಾದರೆ ಹಾಕ್ಬೋದು. ಮತ್ತು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಕಮ್ಮಿ ಉಂಟು, ಮತ್ತೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಟೋಟಲಾಗಿ ಒಂದು ಕಪ್ಪಿನಷ್ಟೆಲ್ಲ ಬೇಕಾಗ್ಬೋದು, ನೋಡ್ಕೊಳ್ಳಿ ಕಡಲೆ ಹಿಟ್ಟು. ಮತ್ತು ನೀರು ನಾವು ಹಾಕುವಾಗ ಅದೇ ನಾವು ಫಸ್ಟ್ ತೆಗೆದಿಟ್ಟೇವಲ್ಲ, ಅದೇ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿದ್ರಾಯ್ತು. ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಚೆನ್ನಾಗಿದು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ರುಚಿ ಎಲ್ಲ ನೋಡ್ಕೊಳ್ಳಿ, ಕರೆಕ್ಟಾಗಿ ಮಾಡಿಕೊಡಿ. ನೋಡಿ, ಈ ಒಂದು ಹದದಲ್ಲಿ ಇರಬೇಕು, ಇಷ್ಟು ಗಟ್ಟಿ ಇರಬೇಕು. ಇದು ನಾವು ಮತ್ತೆ ಇದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೂಡಲೇ ನಾವು ಫ್ರೈ ಮಾಡಿದ್ರಾಯ್ತು. ಮತ್ತೆ ಇದು ಜಾಸ್ತಿ ಟೈಮ್ ಇಟ್ಟರೆ ಇನ್ನು ಲೂಸ್ ಆಗಿ ಬರುತ್ತೆ. ಲೂಸ್ ಆದರೆ ಮತ್ತೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರಾಯ್ತು. ಜಾಸ್ತಿ ಟೈಮ್ ಇಡಲಿಕ್ಕೆ ಹೋಗಬೇಡಿ. ಕೂಡಲೇ ಇದು ನಾವು ಫ್ರೈ ಮಾಡಿದ್ರಾಯ್ತು ಎಣ್ಣೆಗೆ ಹಾಕಿ. ಉಪ್ಪು ಕರೆಕ್ಟಾಗಿ ಮಾಡಿಕೊಡಿ, ರುಚಿ ಎಲ್ಲ ನೋಡ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ, ಚೆನ್ನಾಗಿ ಬಿಸಿ ಇರಬೇಕು ಎಣ್ಣೆ. ಎಣ್ಣೆ ಇದು ಲೋ ಫ್ಲೇಮೆಲ್ಲ ಇಟ್ಟು ಆ ಥರ ಫ್ರೈ ಮಾಡೋದಾದರೆ ಅದು ಚೆನ್ನಾಗಿರಲ್ಲ, ಕರೆಕ್ಟಾಗಿ ಬರಲ್ಲ. ಚೆನ್ನಾಗಿ ಬಿಸಿ ಇರಬೇಕು. ಮತ್ತು ನಾವು ಎಣ್ಣೆಗೆ ಹಾಕಿದ ನಂತರ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದು ಫ್ರೈ ಮಾಡಿದ್ರಾಯ್ತು. ಅದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ಆನಂತರ ನಾವು ಇನ್ನೊಂದು ಕಡೆ ಫ್ರೈ ಮಾಡ್ಕೊಂಡ್ರಾಯ್ತು. ಗೊತ್ತಾಯ್ತಲ್ಲ, ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಒಂದು ಕಡೆ ಫ್ರೈ ಆಗಿ ಬಂದ ನಂತರ ಈ ಥರ ಇನ್ನೊಂದು ಕಡೆ ಫ್ರೈ ಮಾಡ್ಕೊಂಡ್ರಾಯ್ತು. ಆ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬರೋ ತನಕ. ನೋಡಿ, ಇದು ಫ್ರೈ ಆಗ್ತಾ ಬಂದಿದೆ, ತೆಗಿತಾ ಇದ್ದೀನಿ. ಈ ರೀತಿ ಫ್ರೈ ಆಗಬೇಕು, ಕಾಣುತ್ತಲ್ಲ, ಈ ಥರ ಆದರೆ ಸಾಕು. ಇನ್ನು ಮಿಕ್ಕಿದ್ದು ಹಿಟ್ಟು ಉಂಟಲ್ಲ, ಅದು ಇದೇ ರೀತಿ ಎಲ್ಲನೂ ಇದೇ ಥರ ಫ್ರೈ ಮಾಡ್ಕೊಳ್ಳಿ.
ನೋಡಿ ಎಲ್ಲಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೇನೆ. ಇವತ್ತಿನ ನಮ್ಮ ಪೊಟ್ಯಾಟೊ ಈರುಳ್ಳಿ ಬಜ್ಜಿ ಇಲ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡುವಂಥ ಒಂದು ತಿಂಡಿ ಅಂತ. ತುಂಬಾನೇ ಸುಲಭ ಇದು. ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ. ಬಿಸಿ ಬಿಸಿ ತಿನ್ನಬೇಕು. ತಣ್ಣಗಾದ್ರೆ ಅಷ್ಟು ಚೆನ್ನಾಗಿರಲ್ಲ. ನಾವು ಪೊಟ್ಯಾಟೊ ಎಲ್ಲ ಹಾಕಿ ಮಾಡೋದಲ್ಲ, ಅದು ಸಾಫ್ಟ್ ಆಗಲಿಕ್ಕೆಲ್ಲ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಬಿಸಿ ಇರುವಾಗ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಬೇಕಾದರೆ ಈ ಥರ ಟೊಮೆಟೊ ಸಾಸ್ ಅಥವಾ ಕೆಚಪ್ ಏನಾದರೂ ಇದ್ದರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.